ನಮ್ಮ ಕಾರವಾರ ಜಿಲ್ಲೆ ಅಂಕೋಲದ ದೊಡ್ಡ ಮಟ್ಟದ ಭೂಕುಸಿತ ಆಗಿದೆ. ಇದನ್ನು ಪ್ರಸ್ತಾಪಿಸಲು ಸತೀಶ್ ಅಲ್ಲಿ ಶಾಸಕರು ಕೇಳಿಕೊಂಡಿದ್ದಾರೆ. ಸಭಾಧ್ಯಕ್ಷರೇ, ತಾವು ನನಗೆ ಈ ಒಂದು 0 ಅವರ್ಸ್ನಲ್ಲಿ ಮಾತಾಡಲಿಕ್ಕೆ ಕೊಟ್ಟಂತ ಅವಕಾಶ ಬಗ್ಗೆ ತಮಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಮ ಕಾರವಾರದಲ್ಲಿ ಅಂಕೋಲ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ದೀರಿ? ಸುಮಾರು ಒಂದು ನಿಮಿಷ. ಓಕೆ, ರೆವೆನ್ಯೂ ಮಿನಿಸ್ಟರ್ ಹೇಳಿ. ಸುಮಾರು 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಿ, ಏನಾಗಿದೆ ಈಗ ಫಸ್ಟಿಗೆ? ಅಲ್ಲ ಸರ್, 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಡ್ ಅಂಕೋಲ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು, ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ, ಏನು ಇವತ್ತೇನಾಗಿದೆ ಇಲ್ಲಿ ಅವರೇ? ಸರ್, ಅದು ಮೊದಲೇ ಒಂದೇ ನಿಮಿಷ. ಅಲ್ಲಿ ನಮಗೆ ಯಾವುದೇ ತರದ ಒಂದು ಉತ್ತರ ಸಿಗ್ತಿಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ, ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದೆ ಅಂತ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದ್ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. ಸೀಬರ್ಡ್ನಲ್ಲಿ ಸಭಾಧ್ಯಕ್ಷರೇ ಒಂದು ನಿಮಿಷ ಆಯ್ತು ಸಭಾಧ್ಯಕ್ಷ, ಇದು ಸೀಬರ್ಡ್ನಲ್ಲಿ ಸುಮಾರು 415 ಹೆಕ್ಟೇರ್ ಜಮೀನನ್ನು ನಾವು ಕೊಟ್ಟಿದ್ವಿ. ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂತ ನೀರು ರಾಜಕಾಲುವೆ ಏನು ಸಮುದ್ರಕ್ಕೆ ಸೇರ್ತಿತ್ತು, ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನು ಕಟ್ಟಿ, CRZ ಇಲ್ಲ, ಏನೂ ಇಲ್ಲ ಅವರಿಗೆ. ಸುಮಾರು 20-15 ಅಂತಸ್ತಿನ ಮನೆ ಕಟ್ಕೊಂಡಿದ್ದಾರೆ. ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದ, ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದು ವ್ಯವಸ್ಥೆ ಇಲ್ಲ. ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ. ಅದು ಅವರು ದೇಶಕ್ಕೋಸ್ಕರ ಸುಮ್ಮನೆ ಇರಬೇಕಪ್ಪ ಅಂತಾರೆ. ಈಗ ಮಾತಾಡಿದ್ರೆ ಇವತ್ತು ಜನ ಸತ್ತು ಹೋಗಿದ್ದಾರೆ. ಅದಕ್ಕೆ ಯಾರು ಹೊಣೆಗಾರರು? ಇವತ್ತು ಹೈವೇ ಇಲ್ಲ, ಹೈವೇನೇ ಕ್ರಾಸ್ ಆಗಿ ಗಂಗಾವಳಿ ನದಿಗೆ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರಾದರೂ, ನಾನು ಉಪಮುಖ್ಯಮಂತ್ರಿಗಳಿಗೆ ಮೊನ್ನೆ ಇದ್ರ ಬಗ್ಗೆ ಹೇಳಿದ್ದೆ. ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಅವರಾದ್ರೂ ಒಂದು ನಾಳೆ ಒಳಗೆ ಕಾರವಾರದಲ್ಲಿ ವಿಸಿಟ್ ಮಾಡದಿದ್ರೆ, ಅಥವಾ ಯಾರಾದ್ರೂ ತಾವು ಮಂತ್ರಿ ಸ್ಥಾನದವರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ. ರೆವಿನ್ಯೂ ಮಿನಿಸ್ಟರ್ ಇದನ್ನು ನಾಳೆ ಅವರು ಅಟೆಂಡ್ ಆಗಲೇಬೇಕು. ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವಿನ್ಯೂ ಮಿನಿಸ್ಟ್ರಿಗೆ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅನ್ನು ಮಾಡ್ತೇನೆ ತಮಗೆ. ಓಕೆ, ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಭಾಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪನ್ನು. ಸೊ ಆ್ಯಂಗಲ್ 45 ಡಿಗ್ರಿ ಆ್ಯಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ. ಅದನ್ನು ಫಾಲೋ ಮಾಡ್ತೇವೆ. ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು, ಅದನ್ನು ನಾನು 1 ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ. ಶಾಸಕರು ಹೇಳಿರುವಂತಹದ್ದು ನಿಜ ಇದೆ. ಅಲ್ಲಿ ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನು ಸರಿ ಮಾಡಿಲ್ಲ. ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ. ಹೋದ ವರ್ಷನೂ ಕೂಡ ಹೈವೇ ಮೇಲೆ ನೀರು ನಿಂತಿತ್ತು, ಈ ವರ್ಷನೂ ನಿಂತಿದೆ. ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿಯವ್ರದ್ದು ಸೀಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ. ಅಲ್ಲೂ ಕೂಡ ಕೆಲವು ನೀರು ಸರಿಯಾಗಿ ಹರಿದು ಹೋಗ್ತಾ ಇಲ್ಲ. ನಾನು ಹೋದ ವರ್ಷ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ ಕೆಲವೆಲ್ಲ ಅವರನ್ನ ಕೂಡ
ಸೀಬರ್ಡ್ನ ಪ್ರತಿನಿಧಿಗಳನ್ನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆಸಿ ಜುಲೈ ತಿಂಗಳಲ್ಲಿ ನಾನು ಅವರಿಗೆ ಎಲ್ಲ ಹೇಳಿ ಬಂದಿದ್ದೇವೆ. ಬಟ್ ಮಾನ್ಯ ಶಾಸಕರು ಹೇಳುವಾಗೆ ಅವು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟೀಸ್, ನಾವು ಅವರಿಗೆ ಸಜೆಷನ್ ಕೊಡ್ಬೋದು, ಕೆಲವು ಒತ್ತಾಯ ಮಾಡಿ ಹೇಳ್ಬೋದು. ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತು ಸೀಬರ್ಡು ಇವೆರಡೂ ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್. ಆದರೂ ಕೂಡ ನಾವು ನಿಸ್ಸಹಾಯಕರು ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಅವರು ಕೋಆಪರೇಟ್ ಮಾಡಬೇಕಾಗತ್ತೆ. ಏನೇ ಇರಲಿ, ಅದು ಎರಡನೇ ಸಂಗತಿ. ಮುಖ್ಯವಾಗಿ ಇವತ್ತು ನಡೆದಿರೋ ಘಟನೆ ಬಗ್ಗೆನೂ ಕೂಡ ನಾನು ವಿವರ ತೆಗೆದುಕೊಂಡು ಉತ್ತರವನ್ನು ಕೊಡ್ತೇನೆ. ಈಗ ಸರ್, ಸಭಾಧ್ಯಕ್ಷರೇ ಒಂದು ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಅವರೇ, ಸಭಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಹೇಳಿದ್ದು ವಿಚಾರ, ಅವರು 10 ಜನ ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀರ್ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ ಅನ್ನೋದು ಬೇಕು. ಅಟ್ಲೀಸ್ಟ್ ಸನ್ಮಾನ್ಯ ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲಾಗಿದಾರ, ಏನ್ ಅವ್ರ ಸ್ಥಿತಿ, ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡ್ಬೋದು, ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಅದು ಇಂಪಾರ್ಟೆಂಟ್ ಈಗ. ಯಾಕಂದ್ರೆ ಅವ್ರು 10 ಜನ ಅಂತ ಹೇಳ್ತಾ ಇದ್ದಾರೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಅದೆಲ್ಲ ಪ್ರಶ್ನೆ, ಇಲ್ಲಿ ಜೀವದ ಪ್ರಶ್ನೆ, 10 ಜನದ ಜೀವದ ಪ್ರಶ್ನೆ. ಇಮಿಡಿಯೇಟ್ ಆಗಿ ನಮ್ಮ ಸದಸ್ಯರು ಏನು ಹೇಳಿದಾರೋ ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಬೇಕು. ತಾವು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀರಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಮಗೆ ಬರ್ತದೆ, ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಅಂತ. ಅಧ್ಯಕ್ಷರೇ, ಇದು ಈ ವರ್ಷ ಮಳೆ ಹೆಚ್ಚಾಗಿ ಅದಕ್ಕೊಂದು ಕೇಳ್ಬಿಡ್ತೇನೆ. ಹೆಚ್ಚಾಗಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಾರವಾರದಲ್ಲಿ ಒಂದು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತುಕಡಿಯನ್ನು ಆಲ್ರೆಡಿ ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ. ಯಾಕಂದರೆ ಈ ಥರ ಸಂಭವ ಇದೆ ಅನ್ನುವ ಕಾರಣದಿಂದ ಅಡ್ವಾನ್ಸ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ದು ಬೆಟಾಲಿಯನನ್ನು ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ ಆಲ್ರೆಡಿ. ಅದನ್ನು ಹೋದ ತಿಂಗಳೇನೆ ಅಲ್ಲಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೇವೆ. ಅವರೀಗ ಅಲ್ಲೇ ಮುಕ್ಕಾಮಿದ್ದಾರೆ. ಸೊ ಅವ್ರ ಕಡೆಯಿಂದನೂ ನಾವು ಇಮಿಡಿಯೇಟ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ಗೆ ಮಾಡುವಂಥದ್ದಿದೆ. ಇನ್ನು ಉಳಿದಿದ್ದು ನಾನು 9:30 ಇಲ್ಲಿ ಬಂದಿದ್ದು ಒಳಗಡೆ. ಸೊ ಆಮೇಲೆ ಹೊರಗೆ ಕೂಡ ಹೋಗಿಲ್ಲ, ಇಲ್ಲೇ ಇದ್ದೇನೆ. ನಾನು ಅಪೋಸಿಷನ್ ಲೀಡರ್ ಹೇಳಿದಾಗೆ ರಿಪೋರ್ಟ್ ತರಿಸ್ಕೊಳ್ಳಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ರಿಪೋರ್ಟ್ ತಗೊಂಡು ನಾನು ಉತ್ತರ ಕೊಡ್ತೇನೆ. ಸಚಿವರು ಮತ್ತೆ ಅಪೋಸಿಷನ್ ಅಧ್ಯಕ್ಷರು ಒಂದು ಮಾತು ಹೇಳಿದರು. ಏನಂತ ಹೇಳಿದ್ರೆ, ಈ ಇಂಪಾರ್ಟೆಂಟ್ ಅಂದ್ರೆ ಆ ಜನರ ಪರಿಸ್ಥಿತಿ. ಇದು ಈಗಿಂದಲ್ಲ, ಇದು 10 ವರ್ಷದಿಂದ ನಾವು ಹೇಳ್ತಾ ಬಂದ್ರು ಸಹ ಒಂದು ಮೀಟಿಂಗ್ ನಲ್ಲಿ ಆಗುದಿಲ್ಲ. ಇವತ್ತು ಇವರು ಯಾರಾದ್ರೂ ಬಂದು ಅಲ್ಲಿ ಮುಂದೆ ಈ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಒಂದು ಮೊಟಕುಗೊಳಿಸಿದ್ರೆ ಇದು ಪ್ರತಿ ಸಲ ಇದೇ ಪರಿಸ್ಥಿತಿ ಆಗ್ತದೆ. ಆಯ್ತು ಶಾಸಕರು, ಈಗಾಗಲೇ ಸಚಿವರು ಹೇಳಿದ 1 ಗಂಟೆ ಒಳಗಡೆ ಇಡೀ ವರದಿ ತರಿಸಿಕೊಂಡದನ್ನು ಕೊಡ್ತಾರಂತೇಳಿ, ಮತ್ತೆ ನೀವು ಹೇಳಿದಾಗೆ ಕಾಳಜಿ ವಹಿಸುವ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ. ನಾನು ಕೂಡ ದೃಷ್ಟಿ ಅಲ್ಲಿ ಮಾತ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗೌರವ ಇದೆ, ಯಾಕೆ ರೋಡ್ ಮಾಡ್ತಾರೆ. ಮತ್ತೆ ಅವ್ರ ಕೆಲವು ಕಡೆ ಇಂಪ್ಲಿಮೆಂಟೇಷನ್ ಮತ್ತು ಮೇಂಟೆನೆನ್ಸ್ ವೆರಿ ಬ್ಯಾಡ್. ಮತ್ತೆ ಪ್ರಾಬ್ಲಮ್ ಅದೇನು ಗೊತ್ತುಂಟ? ಆಯ್ತು ಶೈಲೇಶ್, 1 ನಿಮಿಷ ಆಯ್ತು ಹೇಳಿ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇರ್ತಿದೆ. ನಾವು ಸ್ಟೇಟ್ ಗೌರ್ಮೆಂಟ್ನವರು ಏನಾದೊಂದು ರೂಲ್ಸ್ ಮಾಡಿ ಅವರನ್ನು ನಾವು ಸ್ವಲ್ಪ ಮಟ್ಟಿನ ನಾವು ಇಡೋದೇನು ರೂಲ್ಸ್ ಮಾಡೋದು ಕಷ್ಟ. ಯಾಕೆ ಜಿಲ್ಲಾಧಿಕಾರಿ ಕೂಡ ಅಲ್ಲಿ ಅಧಿಕಾರಿಗಳು ಬಂದ ಮೀಟಿಂಗ್ ಬರುವುದಿಲ್ಲ, ಅವನು ಕ್ಯಾರ್ ಮಾಡೋದಿಲ್ಲ. ಸ್ಟೇಟ್ನ ನಮ್ಮ ಸೆಕ್ರೆಟರಿ ಅವರಿಗೆ ಕ್ಯಾರ್ ಆಗೋದಿಲ್ಲ. ಜನ ಇಲ್ಲಿ ಕಷ್ಟಪಡೋದು ಈಗ ನಮ್ಮವರು ತುಂಬೆಯಲ್ಲಿ ಇದೇ ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿ ಇದೆ. ಆದ ಕಾರಣ ನಾನು ಹೇಳುವಂತೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಜಿಲ್ಲಾ ಆ ಬಸ್ ಇಡ್ಲಿಕ್ಕೆ, ಯಾಕೆ ನಮ್ಮಲ್ಲಿ ಒಂದು DC ಇದ್ದರು, ಅವನು ಒಪ್ಪಲಿಲ್ಲ ಫಸ್ಟ್ ಪ್ಯಾಚ್ ಮಾಡ್ಲಿಕ್ಕೆ. ಅವರು DC ಹೇಳಿದರು, ವಿದೌಟ್ ಆರ್ಡರಿಂಗ್ ಐ ಪುಟ್ ಎ ಕೇಸ್ ಆನ್ ಯು, ಐ ಆಮ್ ದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಇದಕ್ಕೆ ಪವರ್ ಇದೆ. ಅವನು ಕೇಸ್ ಆಗಲಿ ಹೊರಟವನ ಮೇಲೆ. ಆಗ ಕರೆಕ್ಟ್ ಹೋಗಿ ರೋಡ್ ರಸ್ತೆ ರಿಪೇರಿ ಮಾಡಿದ. ಅದು DC ಅವ್ರ ಮೇಲೆ ಕೂಡ ಡೆವಲಪ್ಮೆಂಟ್ ಆಗಿ ಒಂದು ಅವಕಾಶ ಇರ್ತದೆ. DC ಅವರಿಗೆ ಫುಲ್ ಪವರ್ ಇದೆ. DC ಅವರು ಕೂಡ ಅವರ ಮೇಲೆ ಕ್ರಮ ತಗೊಳ್ಬೇಕು. ಅದು ಸಭಾಧ್ಯಕ್ಷರೇ 1 ನಿಮಿಷ. ಜಿಲ್ಲಾಧಿಕಾರಿಗಳು ನಾವು ಎಷ್ಟು ಸಲ ಚರ್ಚೆ ಮಾಡೋ ಈಗ. ಅಲ್ಲ ಸರ್, 1 ನಿಮಿಷ ಚಾನ್ಸ್ ಕೊಡಿ ಪ್ಲೀಸ್. ಜಿಲ್ಲಾಧಿಕಾರಿಗಳ ಹೆಸರು ಹೇಳಿದ್ರೆ ಜಿಲ್ಲಾಧಿಕಾರಿಗಳನ್ನೇ ನಮ್ಮ ಏನು ಮೊನ್ನೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಈಗ ಅಲ್ಲಿ ಒಬ್ಬರು ಹೊಸದಾಗಿ ಬರುವುದು ಮತ್ತೆ ಕಲಿಯುವುದಾಗ್ತಾ ಇದೆ. ಇದು ಇಲ್ಲ, ನಮ್ಮ ಕಾರವಾರವನ್ನ ಎಲ್ಲ ನೇಮಿಯವರಿಗೆ ಬಿಟ್ಟು ಕೊಡಿ, ನಾವು ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಶಾಸಕ ಕೆಲಸ ಮಾಡಿ ಮತ್ತೆ ನೋಡುವ. ಇಲ್ಲ ಈಗ ಸಭಾಧ್ಯಕ್ಷರೇ 1 ನಿಮಿಷ. ಒಂದೇ ಸೆಕೆಂಡ್. ಈ ಸೀಬರ್ಡ್ ನಲ್ಲಿ ಒಳಗೆ ಹೋಗ್ಲಿಕ್ಕೂ ಕೊಡ್ತಾ ಇಲ್ಲ. ಆಯ್ತು, ಈಗ ಅಲ್ಲಿ ಗುಡ್ಡೆ ಬಿದ್ದು ಜನ ನೀರಲ್ಲಿ ಬಿದ್ದ ಬಗ್ಗೆ ಮಂತ್ರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಸೀಬರ್ಡ್ ಬಗ್ಗೆ ಈಗ ಮಾತ್ರ ಆಗ್ತದ? ಟೈಮ್ ಉಂಟು, ಮಾತಾಡುವ, ಕೊಡುವ. ಮುಗಿಲಿದೊಂದು ಸಮಸ್ಯೆ.